ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಒಂದು ನಿಸರ್ಗದಿಂದ ಕೂಡಿದ ಒಂದು ಧಾರ್ಮಿಕ ಪವಿತ್ರ ಸ್ಥಳಕ್ಕೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿರಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕ್ ಪ್ಲೇಸು. ಸೊ ಇವಾಗ ನಾವು ಯಲ್ಲಾಪುರ ನಗರದಿಂದ ಈ ಕಾರವಾರ ಹೋಗ್ತಕ್ಕಂಥ ರಸ್ತೆ ಗಂಟ ಹೋಗಬೇಕು. ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು. ನೋಡಿ ಇಲ್ಲೇನು ಬೋರ್ಡ್ ಹಾಕಿದಾರಲ್ವಾ. ಸೊ ಈ ಕಾರವಾರ ಮತ್ತು ಅಂಕೋಲ ಮಾರ್ಗ ಹೋಗಿ ಇಲ್ಲಿ ಮಾಗೋಡ್ ಜಲಪಾತ ಅಂತ ಏನು ಲೆಫ್ಟಿಗೆ ಇದಲ್ಲ, ಈ ರೂಟ್ ಇದೆ ಅಲ್ವಾ, ಈ ಮಾರ್ಗವಾಗಿ ನಾವು ಹೋಗಬೇಕಾಗತ್ತೆ. ನೋಡಿ ಅದೇನು ಹೋಗುತ್ತಲ್ವ, ಅದು ಯಲ್ಲಾಪುರ ಹೋಗುತ್ತೆ. ಯಲ್ಲಾಪುರ ಟು ಕಾರವಾರ ರೋಡು. ಸೊ ನಾವು ಸ್ವಲ್ಪ ಬಂದ ನಂತರ ಈ ಲೆಫ್ಟಿಗೆ ಹೋದರೆ ಈ ಮಾಗೋಡ್ ಫಾಲ್ಸ್ ಇದೆ ಅಲ್ವಾ, ನೋಡಿ ಇದು ನೇರವಾಗಿ ಹೋದರೆ ಮಾಗೋಡ್ ಫಾಲ್ಸ್ ಹೋಗುತ್ತೆ. ಇಲ್ಲಿ ಕೂಡ ನಾವು ಮತ್ತೆ ಲೆಫ್ಟಿಗೆ ತೊಗೊಳ್ಬೇಕು. ಸ್ವಲ್ಪ ಬಂದ ನಂತರ ಶ್ರೀ ಕ್ಷೇತ್ರ ಕವಡೇಕೆರೆ ಅಂತಿದೆ ಅಲ್ವಾ. ಸೊ ಇಲ್ಲಿ ನಾವು ಲೆಫ್ಟಿಗೆ ಹೋಗಿ ಸ್ವಲ್ಪ ದೂರ ಹೋದ ನಂತರ ನಾವು ಆ ದೇವಸ್ಥಾನವನ್ನು ವೀಕ್ಷಣೆ ಮಾಡಬಹುದು. ಇಲ್ಲಿ ಹೋಗ್ಲಿಕ್ಕೆ ಸ್ವಂತ ವೆಹಿಕಲ್ ಇದ್ರೆ ತುಂಬಾ ಅನುಕೂಲಕರವಾಗಿರುತ್ತೆ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನೊಳಗೆ ನೆಲೆಸಿರುವ ಒಂದು ಅತ್ಯಂತ ಪುರಾಣ ಪ್ರಸಿದ್ಧ ದಿವ್ಯ ಶಕ್ತಿಶಾಲಿ ಕ್ಷೇತ್ರಕ್ಕೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಶಕ್ತಿ ಮತ್ತು ಶಾಂತಿಯ ಸಂಗಮ. ಇದು ದುರ್ಗಾ ಮತ್ತು ಶಿವರ ಅವಿನಾಭಾವ ಸಂಬಂಧದ ಸಂಕೇತ. ಇದು ಪ್ರಕೃತಿ, ಭಕ್ತಿ ಮತ್ತು ಇತಿಹಾಸ ಒಂದೇ ಸ್ಥಳದಲ್ಲಿ ಉಸಿರಾಡುವ ಪುಣ್ಯಭೂಮಿ. ಅದೇನೆಂದರೆ ಶ್ರೀ ಕ್ಷೇತ್ರ ಕವಡೇಕೆರೆ, ಶ್ರೀ ದುರ್ಗಾದೇವಿ ದೇವಸ್ಥಾನ, ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ. ಈ ಪವಿತ್ರ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಹಸಿರಾಡುವ ಕಾಡುಗಳು, ಗುಡ್ಡಗಳು, ನಿಸರ್ಗದ ಮಡಿಲಲ್ಲಿ ನೆಲೆಸಿದೆ. ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಚಿತ್ರವಾದ ಆಧ್ಯಾತ್ಮಿಕ ಕಂಪನ ನಮಗೆ ಅನುಭವವಾಗುತ್ತದೆ. ಪಕ್ಷಿಗಳ ಕಲರವ, ಮರಗಳ ಸೊಬಗು, ಶಾಂತವಾಗಿ ನಿಂತಿರುವ ಕವಡೇಕೆರೆ ಇವೆಲ್ಲವೂ ದೇವಾಲಯದ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಈ ಕ್ಷೇತ್ರದ ಜೀವಾಳವೇ ಕವಡೀಕೆರೆ. ಪುರಾಣಗಳ ಪ್ರಕಾರ ಈ ಕೆರೆ ಸಾಮಾನ್ಯ ಜಲಾಶಯವಲ್ಲ, ಇದು ದೈವಿಕ ಶಕ್ತಿಯಿಂದ ನಿರ್ಮಿತವಾದ ಪವಿತ್ರ ತೀರ್ಥ. ಹಿಂದಿನ ಕಾಲದಲ್ಲಿ ಸಾಧು ಸಂತರು, ಋಷಿ ಮುನಿಗಳು ಇಲ್ಲಿಯೇ ತಪಸ್ಸು ಮಾಡಿ ದೇವಿಯ ಅನುಗ್ರಹ ಪಡೆದರು ಎಂದು ಹೇಳಲಾಗುತ್ತದೆ. ಇಂದಿಗೂ ಈ ಕೆರೆಯಲ್ಲಿ ಸ್ನಾನ ಮಾಡಿದರೆ ರೋಗ ನಿವಾರಣೆ, ಮನಃಶಾಂತಿ, ದುಷ್ಟ ಶಕ್ತಿಗಳ ನಿವೃತ್ತಿ ಆಗುತ್ತದೆ ಎನ್ನುವ ಅಚಲ ನಂಬಿಕೆ ಇದೆ. ಈ ದೇವಸ್ಥಾನದ ನೈಸರ್ಗಿಕ ಪರಿಸರವೇ ಒಂದು ದೈವಿಕ ಅನುಭವ. ಎಲ್ಲೆಲ್ಲೂ ಹಬ್ಬಿಕೊಂಡಿರುವ ಹಸಿರು ಕಾಡುಗಳು, ನಿಶ್ಶಬ್ದವಾಗಿ ನಿಂತಿರುವ ಕವಡೀಕೆರೆ, ಮರಗಳ ನಡುವೆ ಹರಿದು ಬರುವ ತಂಪಾದ ಗಾಳಿ, ಇವೆಲ್ಲವೂ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತವೆ. ಇಲ್ಲಿ ಪಕ್ಷಿಗಳ ಕಲರವೆಯೇ ಮಂತ್ರೋಚ್ಚಾರಣೆಯಂತೆ ಕೇಳಿಸುತ್ತದೆ. ಎಲೆಗಳ ನಡುವೆ ನುಸುಳುವ ಸೂರ್ಯ ರಶ್ಮಿಗಳು ದೇವಸ್ಥಾನವನ್ನೇ ಸ್ವರ್ಗದಂತೆ ಅಲಂಕರಿಸುತ್ತವೆ. ಪ್ರಕೃತಿ ಮತ್ತು ದೇವತೆ ಒಂದೇ ಸ್ಥಳದಲ್ಲಿ ನೆಲೆಸಿರುವಂತೆ ಅನಿಸುವ ಈ ಪರಿಸರ ಭಕ್ತರನ್ನು ಒಳಗಿನಿಂದಲೇ ಶುದ್ಧಗೊಳಿಸುವ ಶಕ್ತಿ ಹೊಂದಿದೆ. ಈ ಕ್ಷೇತ್ರದ ಪ್ರಧಾನ ಆರಾಧ್ಯ ದೇವತೆ ಶ್ರೀ ದುರ್ಗಾದೇವಿ. ಇಲ್ಲಿ ದುರ್ಗಾದೇವಿ ಕೇವಲ ವಿಗ್ರಹವಲ್ಲ, ಅವಳು ಜಾಗೃತ ಶಕ್ತಿ. ಪುರಾಣಗಳ ಪ್ರಕಾರ ದುಷ್ಟ ಶಕ್ತಿಗಳು ಭೂಮಿಯನ್ನು ಕಾಡುತ್ತಿದ್ದ ಸಮಯದಲ್ಲಿ ದೇವಿಯು ಇಲ್ಲಿ ಅವತರಿಸಿ ಅಸುರರನ್ನು ಸಂಹರಿಸಿದಳು ಎಂಬ ಕಥೆಗಳು ಪ್ರಸಿದ್ಧ. ಭಕ್ತರು ನಂಬುವಂತೆ ಇಲ್ಲಿ ದೇವಿಯನ್ನು ಪ್ರಾರ್ಥಿಸಿದರೆ ಸಂತಾನ ಭಾಗ್ಯ, ವೈವಾಹಿಕ ಸಮಸ್ಯೆ ಪರಿಹಾರ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ಭಯ, ಅನಿಶ್ಚಿತೆ ನಿವಾರಣೆ ಖಂಡಿತವಾಗಿಯೂ ಲಭಿಸುತ್ತದೆ. ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ದೃಶ್ಯಗಳು. ನೀವೇನು ವೀಕ್ಷಣೆ ಮಾಡ್ತಿದ್ರಲ್ಲ, ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಭಾಗ. ಇದು ಈ ದೇವಸ್ಥಾನದ ಮುಂದ್ಗಡೆನೆ ಕೆರೆ ಇರೋದು. ದೇವಸ್ಥಾನದ ಒಳಗಡೆ ಭಾಗ ನೀವೇನು ವೀಕ್ಷಣೆ ಮಾಡ್ತಿದ್ರಲ್ಲ ಇದೆಲ್ಲ. ಈ ಪವಿತ್ರ ಕ್ಷೇತ್ರದ ಹೃದಯವೇ ಈ ಕವಡೀಕೆರೆ. ಇದು ಕೇವಲ ಒಂದು ನೀರೆಲ್ಲ, ಕೆರೆಯಲ್ಲ, ಇದು ದೈವಿಕ ಶಕ್ತಿಯಿಂದ ತುಂಬಿದ ಪವಿತ್ರ ತೀರ್ಥ. ಪುರಾಣಗಳ ಪ್ರಕಾರ ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ದೇವಿಯ ಕೃಪೆ ಪಡೆದಿದ್ದಾರೆ ಎನ್ನಲಾಗುತ್ತದೆ. ಇಂದು ಕೂಡ ಈ ಕೆರೆಯ ನೀರು ಅದ್ಭುತ ಶಾಂತಿ ಮತ್ತು ಶುದ್ಧತೆಯನ್ನು ಹೊಂದಿದೆ. ಭಕ್ತರ ನಂಬಿಕೆಯಂತೆ ಈ ಕವಡೇಕೆರೆಯಲ್ಲಿ ಸ್ನಾನ ಮಾಡಿದರೆ ದೇಹದ ರೋಗಗಳಷ್ಟೇ ಅಲ್ಲ, ಮನಸ್ಸಿನ ಕಲುಷಿತವೂ ಕರಗುತ್ತದೆ. ದೇವಿಯ ವಾಸಿಸುವಂತೆ ವಾಸವಾಗುವ ಈ ತೀರ್ಥ ಶ್ರೀ ಕ್ಷೇತ್ರದ ಅಮೂಲ್ಯ ದೈವಿಕ ಸಂಪತ್ತು.
ಶಕ್ತಿಯ ಜೊತೆಗೆ ಇಲ್ಲಿ ನೆಲೆಸಿರುವುದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ. ಕಾಶಿ ಕ್ಷೇತ್ರದ ಮಹಿಮೆಯನ್ನು ನೆನಪಿಸುವಂತೆ ಇಲ್ಲಿಯ ಶಿವಾಲಯವು ಅತ್ಯಂತ ಪವಿತ್ರವಾಗಿದೆ. ಶಿವ ಮತ್ತು ಶಕ್ತಿಯ ಅದ್ಭುತ ಸಮನ್ವಯವನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಭಕ್ತರು ಹೇಳುವಂತೆ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡಿದರೆ ಜೀವನದ ಸಂಕಟಗಳು ಕರಗುತ್ತವೆ, ಮೃತ್ಯು ಭಯ ದೂರವಾಗುತ್ತದೆ, ಆತ್ಮ ಶಾಂತಿ ಲಭಿಸುತ್ತದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ದುರ್ಗಾದೇವಿ ಜಾತ್ರೆ, ಶಿವರಾತ್ರಿ ಮಹೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ಸಾವಿರಾರು ಭಕ್ತರು ದೂರದಿಂದ ಬಂದು ದೇವಿಯ ದರ್ಶನ ಪಡೆದು ಮನದ ಇಚ್ಛೆಗಳನ್ನು ಅರ್ಪಿಸುತ್ತಾರೆ. ನೀವು ಜೀವನದಲ್ಲಿ ಶಾಂತಿ, ಶಕ್ತಿ ಮತ್ತು ದೈವಿಕ ಅನುಗ್ರಹವನ್ನು ಒಟ್ಟಿಗೆ ಅನುಭವಿಸಬೇಕೆಂದರೆ ಈ ಕ್ಷೇತ್ರಕ್ಕೆ ಖಂಡಿತ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.